ಹೂಗಾರು ಲಿಂಗ ಕಟ್ಕೊಂಡ್ರೆ ಸಾಕ್ರಿ ಅಂತ ತಯಾರಾಗಿರಲ್ಲ. ಯಾಕೆ ತಯಾರಾಗಿರಲಿ? ಅದು ಕಾಲದ ಜರೂರಿ. ಸಿಗಲಾಗೆ ಹೆಣ್ಣಂತ ನೀವೇನು ಬಸವಣ್ಣ ತತ್ತು ಫಾಲೋ ಮಾಡಿ ಬಂದಿರೋಂತ ಅಲ್ಲ. ಒಂದು ನಿಮ್ಮ ಜಾತಿಗೆ ಹೆಣ್ಣು ಸಿಗಲಾಗ್ಯಾವ ಉಪಜಾತಿಗಳು. ಎರಡನೇದು ನಿಮ್ಮ ಮಕ್ಕಳಿಗೆ ಮಾತು ಕೇಳಲಾಗ್ಯಾವ. ನಿಮ್ಗಿಂತ ಶಾಣೆ ಅವರೇ ಹರ ಬಂದಿತ್ತು. ತಮ್ಗೆ ಇಷ್ಟಪಟ್ಟವ್ರನ್ನ ಮದುವೆ ಆಗ ಆವತ್ತು ಇಷ್ಟಪಟ್ಟವ್ರನ್ನೇ ಮದುವೆ ಆದ್ರೆ ಹರಳಯ್ಯ ಮಧುವರಸರ ಮಕ್ಕಳು. ಅಂತರ್ಜಾತಿ ವಿವಾಹವನ್ನು ಮೊಟ್ಟ ಮೊದಲು ಭಾರತದ ನೆಲದಲ್ಲಿ ಹುಟ್ಟು ಹಾಕಿದ್ದೇ ಬಸವ ತತ್ವ, ಬಸವ ಪರಂಪರೆ. ಆ ಮೂಲಕ ರೋಟಿ ಬೇಟಿ ಇವೆರಡರ ಮೂಲಕನೇ ಜಾತಿ ನಿರ್ಣಯ ಮಾಡ್ಬೋದು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ರು. ರೋಟಿ ಆ್ಯಂಡ್ ಬೇಟಿ ಇವೆರಡೂ ವಚನಕಾರರು ಮಾಡಿದ್ರು. ಕೂಡಿ ಉಣಬೇಕು, ಹೆಣಗಂಡು ವ್ಯವಹಾರ ಮಾಡಬೇಕು. ಕೂಡಿ ಉಂಡ್ರು. ಕಕ್ಕಯ್ಯನ ಮನೆಯ ಮಿಕ್ಕ ಪ್ರಸಾದ ಹೇಳಿದ್ರಿಲ್ರಿ, ಕಕ್ಕಯ್ಯನ ಮನೆಯ ಮಿಕ್ಕ ಪ್ರಸಾದ. ಅವರೆಲ್ಲರೂ ಕೂಡ ಇವರು ವೈದಿಕರು ಹೇಳಿದ್ರು, ಸಹನಾವತ್ತು ಸಹನೋ ವಿನತ್ತು ಸಾವಿರಂ ಕರವಾವಹೈ ತೇಜಸ್ವಿ ನಾವಧೀತ ಮಸ್ತು ಮಹಾವಿದ್ವಿಷಾವಹ ಹರ ಓಂ ಶಾಂತಿ ಶಾಂತಿ ಶಾಂತಿ. ಪೇಜಾವ್ರ ಮಠದಾಗ ಹೋದ್ರು ಅದೇ ಮಂತ್ರ ಹೇಳಿ ಬ್ರಾಹ್ಮಣರು ಹೇಳ್ತಾರೆ, ಬಾಗಿಲು ಮುಚ್ತಾರೆ, ನಿಮ್ಗೆ ಒಳಗೆ ಕಪ್ಪಮಲ್ಲ ಇದೇ ಮಂತ್ರ ಹೇಳ್ತಾರೋ. ಇಲ್ಲಿ ಮಂತ್ರಾಲಯಕ್ಕೆ ಹೋಗ್ರಿ, ಮಂತ್ರಾಲಯಕ್ಕೆ ಹೋಗಿ ನಮ್ಮ ರೊಕ್ಕಕ್ಕೆ ಮೈಲಿಗಿಲ್ಲ, ನಮಗೆ ಮೈಲಿಗೆ ಅದು. ಅವ ಮ್ಯಾಗಿಂದ ಹಾಕ್ತಾನೆ ಪ್ರಸಾದ. ನೀವು ರೂಪಾಯಿ ಹಾಕಿದ್ರೆ ತಿಳ್ಕೊರಿ, ಗಬಕ್ಕತ್ ಮುಚ್ಚ ಒಳಗಿರ್ಬೇಕು. ನಾ ಸಂಡಾಸ್ ಮಾಡಿ ಕೈ ತಗೊಳ್ಳಾರ್ದೆ ಕೈ ಕುಂಡಿ ಹಂಗೆ ಹಚ್ಕೊಂಡು ಬಂದು ರೊಕ್ಕ ಹಾಕೊಂಡು ತಗೊಳ್ಳಿ. ಅದಕ್ಕೆ ಮೈಲಿಗೆ ಇಲ್ಲ. ನನಗನ್ನಿಸ್ತದ ನಮ್ಮ ಮಂದಿ ಇಷ್ಟೆಲ್ಲ ಎದುರ ನೋಡಿ ನೀವು ಸಿಟ್ಟು ಹ್ಯಾಂಗೆ ಬರಲ್ಲ. ಅದಕ್ಕೆ ಮೈಲಿಗೆ ಇಲ್ಲ. ಸಹನಾವತ್ತು ಅಂತ ಅವ್ರು ಹೇಳಿದ್ರು. ಅವತ್ತು ಸಹನೋ ಭುನಕ್ತು ಸಹವೀರಂ ಕರವಾವಹೆ ಅಂತ ಹೇಳಿದ್ರವ. ಒಂದು ದಿವಸನೂ ಕೂಡ ಬ್ರಾಹ್ಮಣಂ ಭೋ ಎನಲಂ ಸವಿದಾ ಎನಲಂ ತಕ್ಕಂ ಈಯಂ ಹಿರಿಯಲಂ ಬಗೆವನೇ ರನ್ನ ಹೇಳಿದ ತನ್ನ ಗದಾ ಇದ್ದಿದ್ದವನಿಗೆ. ಅದನ್ನು ಇವನೇ ಹೇಳ್ದ, ಬಸವಣ್ಣನೇ ಹೇಳ್ದ. ಕಿಚ್ಚು ದೈವವೆಂದು ಹಗಿಯ ನಿಂತುವ ಬ್ರಾಹ್ಮಣನ ಮನೆಯಲ್ಲಿ ಕಿಚ್ಚತ್ತು ಸುಡುವಾಗ ಬೊಬ್ಬಿಟ್ಟು ಎಲ್ಲರ ಕರೀತಿರುವಿರಿ ಏಕಯ್ಯ, ವಂದನೆಗೆ ಮರೆತು ನಿಂದನೆಗೆ ಮಾಡ್ತಿರುವಿರಿ ಏಕಯ್ಯ. ಅಗ್ನಿದೇವಾಯ ಸ್ವಾಹ. ಹೋಮ ಹವನ ಯಾಗ ಯಜ್ಞ ಅತ್ಯಂತ ನೋವಿನ ಸಂಗತಿ ಅಂದರೆ ಎಲ್ಲ ಲಿಂಗಾಯತರು ಕೂಡ ಮನುಷ್ಯಂತಿ ಹೋಮ ಹವನ ಮಾಡಲಿಕ್ಕೆ ಚಾಲು ಮಾಡ್ಯಾರಿಲ್ಲ. ನಿಮ್ಮೂರಾಗೂ ಮಾಡ್ತಾರಿಲ್ಲ, ನವಗ್ರಹ ತರ್ತಾರಿಲ್ಲ. ಮ್ಯಾಗ ಲಿಂಗಾಯತರಂದು ಈ ಊತಿ ಹಚ್ಕೊಂಡು ದನ ಬೆದರಂಗ ಒಳಗೆ ಹೋಗಿ ನವಗ್ರಹ 9 ಚಮಿಗಿ, 9 ಟೆಂಗ, 9 ಬ್ಲೌಸ್ ಪೀಸ ಕುಚಿನ. ಅವನಿಗೆ ಸಿಗ್ತಾವ ವಯಸ್ಸು 9 ಹೇಳ್ತಾನೆ, 11 ಹೇಳ್ತಾನೆ, ತುಂಬ್ಕೊಂಡು ಹೋಗ್ತಾನ ಅವನ ಮನೆಗೆ. ನವಗ್ರಹ ಪೂಜೆ ಗ್ರಹಗಳಲ್ಲಿ ನಾವೆಲ್ಲಿ ಹೋಮ ಹವನ ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ನಾನು ನೋಡಿ ಎಷ್ಟು ಜನ ಲಿಂಗಾಯತರ ಮನೆಗೆ ಅಲ್ರಿ ಮನುಷ್ಯಾಂತೆ ಹೋಮ ಹವನ ದಲಿತರು ಶುರು ಮಾಡ್ಯಾರ ಈಗ. ಅಷ್ಟರ ಮಟ್ಟಿಗೆ ವೈದಿಕರ ಪ್ರಚಾರ ಮತ್ತು ಪ್ರಸಾರ, ವೈದಿಕರ ಉದ್ಯಮ, ವೈದಿಕರ ಬಿಸ್ನೆಸ್ ಫೈಲಾಸ್ಬಿಟ್ಟದೆ. ವೈದಿಕರ ಬಿಸ್ನೆಸ್ ಟಿ ವಿ ಒಳಗದೆ, ಮೊಬೈಲ್ದಾಗದೆ, ಧಾರಾವಾಹಿದಾಗದೆ, ಸಿನಿಮಾದಾಗದೆ, ಹಿಂದದೆ ಮುಂದೆದೆ. ಓಸು ಮಂದಿ ಹೋಗಿ ಎಲ್ಲ ಹೆಣ್ಮಕ್ಳಿಗೆ ಒಂದೇ ಕಲರ್ ಸೀರೆ ಅಂದ್ರೂಪಲೆ ಹೋಗ್ತಾರೆ. ಬಡ ಹೆಣ್ಮಕ್ಳು ಎಲ್ಲ ಹೆಣ್ಮಕ್ಳು ಪುರುಷಕ್ಕೆ ಕೊಡ ಅಂದ್ರೂಪಲೆ ಹೋಗ್ಬಿಡ್ತಾರೆ. ನಮ್ಮ ಬಡತನವನ್ನು ಬಂಡವಾಳ ಮಾಡಿಕೊಳ್ಳುವ, ನಮ್ಮ ಅಜ್ಞಾನವನ್ನು ಬಂಡವಾಳ ಮಾಡಿಕೊಳ್ಳುವ ವೈದಿಕ ಉದ್ಯಮ ಇದೆಯಲ್ಲ, ಅದು ಯಾವತ್ತಿದ್ರೂ ನಮ್ಮ ಬದುಕಿಗೆ ಡೇಂಜರ್. ಅಂಥವುಗಳನ್ನು ಕುರಿತು ಪ್ರತಿಯೊಂದು ವಿಷಯವನ್ನು ಕುರಿತು ವಚನಕಾರರು ಮಾತಾಡಿದ್ದಾರೆ. ದಯವಿಟ್ಟು ವಚನಗಳನ್ನು ಓದಿ. ಬಸವ ಜಯಂತಿ ಉತ್ಸವದ ಆಚರಣೆಯ ಹಿಂದಿನ ಉದ್ದೇಶವೇ ಜನರಲ್ಲಿ ವೈಚಾರಿಕ ವೈಜ್ಞಾನಿಕ ಮನೋಭಾವ ಮತ್ತು ಬಸವ ದರ್ಶನದ ತಿಳುವಳಿಕೆಯನ್ನು ಕೊಡ್ತಕ್ಕಂಥ. ಬಸವ ದರ್ಶನದ ತಿಳುವಳಿಕೆ. ನಾವ್ಯಾರೂ ಬೇರೆಯವರಲ್ಲ, ನಾವು ಪರಸ್ಪರ ಒಂದೇ ಆಗಿದ್ದೇವೆ, ಒಂದೇ ತಾಯಿಯ ಮಕ್ಕಳಿದ್ದೇವೆ, ಒಂದೇ ಸಂಸ್ಕೃತಿಯ ಮಕ್ಕಳಿದ್ದೇವೆ. ನಮಗೆ ಜಗಳ ಹಚ್ತಾ ಇದ್ದವ್ರು ಯಾರು, ಅವ್ರ ಬಗ್ಗೆ ನಾವು ವಿಚಾರ ಮಾಡೋಣ. ನಾವು ಜಗಳ ಆಡೋದಲ್ಲ, ನಾವು ಕಚ್ಚಾಡೋದಲ್ಲ, ನಾ ಶ್ರೇಷ್ಠ ನೀ ಶ್ರೇಷ್ಠ ಅನ್ನುವಂಥದ್ದು ಇಲ್ಲ. ನಮ್ಮೆಲ್ಲರಿಗೆ ಗುರು ಬಸವ, ನಮ್ಮೆಲ್ಲರಿಗೆ ಲಿಂಗ ಕೊಟ್ಟಾತ ಬಸವ. ಲಿಂಗದಲ್ಲಿ ನೀನೇನೆಲ್ಲ ಆನಂದ ತುಂದಲಿತನಾಗಿ ನೀನಿರ್ಬೋದು. ವೇದಾಂತಿಗಳು ಕೂಡ ಇವತ್ತು ಲಿಂಗವಿಲ್ಲದೆ ಮುಂದೆ ಹೋಗಲಿಕ್ಕೆ ಸಾಧ್ಯ ಆಗ್ತಾಯಿದೆ. ಹೀಗಾಗಿ ನಾವು ಬಸವ ತತ್ವದ ಹಾದಿಯಲ್ಲಿ ಎಲ್ಲರೂ ಹೆಜ್ಜೆ ಇಡೋಣ ಅನ್ನುವ ಮಾತನ್ನು ಹೇಳೋಣ.